ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಖಡಕ್ ಸಿನಿಮಾದ ವೀಕ್ಲಿ ಅಪ್ಡೇಟ್ಗೆ ಸ್ವಾಗತ. ಬನ್ನಿ, ನಿಮ್ಗೋಸ್ಕರ ಯಾವ ಎಕ್ಸ್ಕ್ಲೂಸಿವ್ ಸುದ್ದಿಗಳು ವೆಯ್ಟ್ ಮಾಡ್ತಾ ಇದೆ ಅಂತ ನೋಡ್ಕೊಂಬರೋದಂತೆ. ಶಿವಣ್ಣ ಅಂಡ್ ಹೇಮಂತ್ ರಾವ್ ಕಾಂಬೋ, ಇಂಥದ್ದೊಂದು ಕಾಂಬೋ ಬೇಕಿದ್ರು. ಶಿವಣ್ಣ ನಿರ್ದೇಶಕರ ನಟ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಈಗ ಶಿವಣ್ಣ ಹಾಗೂ ಕ್ಲಾಸ್ ಸಿನಿಮಾಗಳ ನಿರ್ದೇಶಕ ಹೇಮಂತ್ ರಾವ್ ಸೇರಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಇದು ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಆಗಿರೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹೇಮಂತ್ ರಾವ್ ಅವರೇ ಹೇಳಿರೋ ಹಾಗೆ ಇದೊಂದು ಪೀರಿಯಾಡಿಕ್ ಆಕ್ಷನ್ ಡ್ರಾಮಾ. ಇದು ಹೇಮಂತ್ ಅವರ 5ನೇ ಸಿನಿಮಾ ಆಗಿದ್ದು, ಶಿವಣ್ಣ ಹಾಗೂ ಹೇಮಂತ್ ಅವರ ಕಾಂಬೋ ಹೇಗ್ ಮೂಡ್ ಬರಬಹುದು ಅನ್ನೋಂತಹ ಕ್ಯೂರಿಯಾಸಿಟಿ ನಮ್ಮೆಲ್ಲರಿಗೂ ಇದೆ. ಒಟ್ನಲ್ಲಿ ಇದು ಎಕ್ಸ್ಪೆಕ್ಟೆಡ್ ಸಿನಿಮಾಗಳ ಲಿಸ್ಟ್ಗೆ ಖಂಡಿತ ಸೇರುತ್ತೆ. ಇನ್ಸ್ಪೆಕ್ಟರ್ ವಿಕ್ರಮ್ ರಿಟರ್ನ್ಸ್. ಶಿವಣ್ಣ ಅವರ ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾ, ಆ ಸಿನಿಮಾದಲ್ಲಿನ ಶಿವಣ್ಣ ಅವರ ಪರ್ಫಾರ್ಮೆನ್ಸ್ ಯಾರಿಗೆ ತಾನೇ ನೆನಪಿಲ್ಲ ಹೇಳಿ. ಈಗ ಈ ಸಿನಿಮಾದ ಸೀಕ್ವೆಲ್ ಬರ್ತಾ ಇದೆ. ಈ ಸಿನಿಮಾದ ಸೀಕ್ವೆಲ್ ಅನ್ನ ಲಕ್ಕಿ ಗೋಪಾಲ್ ಅನ್ನೋರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಮೈಲಾರಿ ಎಂ ಅನ್ನೋರು ಈ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ವಿಕ್ರಮ್ ನಲ್ಲಿದ್ದಂತಹ ಕಾಮಿಡಿ, ಆ ಲವಲವಿಕೆ ಈ ಸಿನಿಮಾದಲ್ಲಿ ಇರುತ್ತಾ ಅಂತ ಕಾದ್ ನೋಡ್ಬೇಕು. ಈ ಸಿನಿಮಾಗೆ ಮಾಸ್ತಿ ಅವರ ಡೈಲಾಗ್ಸ್ ಇರಲಿದೆ. ಪೋಸ್ಟ್ ಜೈಲರ್ ಶಿವಣ್ಣ ಅವರು ಒಪ್ಕೊಳ್ತಾ ಇರುವಂತಹ ಸ್ಕ್ರಿಪ್ಟ್ಗಳು ಒಂದೊಂದು ಕೂಡ ವಿಭಿನ್ನವಾಗಿದೆ, ಹಾಗೆ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ವಿನೋದ್ ಪ್ರಭಾಕರ್ ಅವರ ಬಲರಾಮನ ದಿನಗಳು. ವಿನೋದ್ ಪ್ರಭಾಕರ್ ಅವರ 25ನೇ ಸಿನಿಮಾ ಅನೌನ್ಸ್ ಆಗಿದೆ. KM ಚೈತನ್ಯ ನಿರ್ದೇಶನದಲ್ಲಿ ಮೂಡ್ ಬರ್ತಾ ಇರುವಂತಹ ಸಿನಿಮಾ ಬಲರಾಮನ ದಿನಗಳು. ಅನೌನ್ಸ್ಮೆಂಟ್ ಪೋಸ್ಟರ್ ನೋಡಿದ್ರೆ ಇದೊಂದು ಪೀರಿಯಾಡಿಕ್ ಗ್ಯಾಂಗ್ಸ್ಟರ್ ಡ್ರಾಮಾ ಅಂತ ಅನ್ಸುತ್ತೆ. ತರುಣ್ ಸುಧೀರ್ ಮತ್ತು ಶರಣ್ ಕಾಂಬೋ ಮತ್ತೆ ಬರ್ತಿದೆ. ಶರಣ್ ಅವರ ಬರ್ತ್ಡೇ ದಿನ ಹೊಸ ಅನೌನ್ಸ್ಮೆಂಟ್ ಒಂದಾಗಿದೆ. ತರುಣ್ ಅವರ ಪ್ರೊಡಕ್ಷನ್ ನಲ್ಲಿ ಗುರು ಶಿಷ್ಯರು ಆದ್ಮೇಲೆ ಶರಣ್ ಮತ್ತೊಂದು ಹೊಸ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಯಾರು ಡೈರೆಕ್ಟ್ ಮಾಡ್ತಾರೆ, ಏನು ಎತ್ತ ಒಂದು ರಿವೀಲ್ ಆಗಿಲ್ಲ. ಸತ್ಯ ಸನ್ ಆಫ್ ಹರಿಶ್ಚಂದ್ರ. ನಿರೂಪ್ ಭಂಡಾರಿ ಹಾಗೂ ಸಾಯಿ ಕುಮಾರ್ ಮತ್ತೊಮ್ಮೆ ಒಂದಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ರಂಗಿತರಂಗ ಆದ್ಮೇಲೆ ಇವರು ಮತ್ತೊಮ್ಮೆ ಒಂದಾಗಿ ಆಕ್ಟ್ ಮಾಡ್ತಿರುವಂತಹ ಸಿನಿಮಾ ಇದು. ಸಚಿನ್ ವಾಲಿ ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ. ರೂಮರ್ಸ್. ಯಶ್ ಅಂಡ್ SRK. ಯಶ್ ಅವರ ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಆದ್ಮೇಲೆ ಆ ಸಿನಿಮಾದ ಶೂಟಿಂಗ್ ಎಡ್ಬಿಡದೆ ನಡೀತಾ ಇದೆ. ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಸಿನಿಮಾ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರೆಡಿ ಆಗ್ತಾ ಇದ್ದು, ಇದರ ಒನ್ ಆಫ್ ದ ಹೀರೋಯಿನ್ ಆಗಿ ಕರೀನಾ ಕಪೂರ್ ಆನ್ ಬೋರ್ಡ್ ಬರಲಿದ್ದಾರೆ ಅನ್ನೋ ಸುದ್ದಿ ಕೆಲವು ದಿನಗಳಿಂದ ಕೇಳಿ ಬರ್ತಾ ಇದೆ. ಈಗ ಬಂದಿರುವಂತಹ ಸುದ್ದಿ ಏನಪ್ಪಾ ಅಂದ್ರೆ, ಟಾಕ್ಸಿಕ್ ಸಿನಿಮಾಗಾಗಿ ಬಾಲಿವುಡ್ ಸ್ಟಾರ್ ನಟ ಶಾರುಖ್ ಖಾನ್ ರವರನ್ನ ಪವರ್ಫುಲ್ ಕ್ಯಾಮಿಯೋ ಒಂದಕ್ಕೆ ಟಾಕ್ಸಿಕ್ ಟೀಮ್ ಅಪ್ರೋಚ್ ಮಾಡಿದೆ ಅನ್ನೋದು. ಸದ್ಯಕ್ಕೆ ಟಾಕ್ಸಿಕ್ ಟೀಮ್ SRK ಅವರ ಡಿಸಿಷನ್ಗಾಗಿ ವೆಯ್ಟ್ ಮಾಡ್ತಾ ಇದೆ ಅಂತ ಸುದ್ದಿ ಇದೆ. ಒಂದು ಟೈಮಲ್ಲಿ KGF 1 0 ಎದುರು ರಿಲೀಸ್ ಆಗಿ ಗೆದ್ದಿತ್ತು. ಟೈಮ್ ನೋಡಿ ಹೆಂಗ್ ಬದಲಾಗ್ತಾ ಇರುತ್ತೆ. ಪ್ರೇಮ್ಸ್ ಅಂಡ್ ಸಲ್ಮಾನ್ ಖಾನ್. ಜೋಗಿ ಪ್ರೇಮ್ಸ್ ಹಾಗೂ ಸಲ್ಮಾನ್ ಖಾನ್ ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ ಬರ್ಲಿದೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ. ಸದ್ಯಕ್ಕೆ ಪ್ರೇಮ್ಸ್ ತಮ್ಮ KD ಸಿನಿಮಾವನ್ನ ಮುಗಿಸೋ ಬರ್ದಲಿದ್ದಾರೆ. ಇದಾದ್ಮೇಲೆ ದರ್ಶನ್ ಅವರ ಸಿನಿಮಾಗೆ ಪ್ರೇಮ್ ಆಕ್ಷನ್ ಕಟ್ ಹೇಳಲಿದ್ದಾರೆ. ಈ ಸಿನಿಮಾದಲ್ಲಿ ತೆಲುಗು ಸ್ಟಾರ್ ನಟ ಚಿರಂಜೀವಿ ಕೂಡ ಕಾಣಿಸ್ಕೊಳ್ಳಲಿದ್ದಾರೆ ಅನ್ನೋ ಸುದ್ದಿ ಇದೆ. ಈ ರೂಮರ್ಸ್ ನಿಜ ಆದ್ರೆ ನಮ್ಮ ಮಂಡ್ಯದ ನಿರ್ದೇಶಕರಾದ ಪ್ರೇಮ್ಸ್ ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ಗೆ ಸಿನಿಮಾ ಮಾಡ್ತಾರೆ. ಇವ್ರು ನೋಡಿದ್ರೆ ಪಕ್ಕಾ ರಾ, ಅವ್ರ ಸ್ಟೈಲೇ ಡಿಫರೆಂಟ್. ಇಬ್ರು ಸೇರಿ ಅದ್ ಯಾವ ತರ ಸಿನಿಮಾ ಮಾಡ್ತಾರೋ ಅನ್ನೋದು ಮಾತ್ರ ಯಕ್ಷ ಪ್ರಶ್ನೆ ಆಗಿದೆ. ಡೆವಿಲ್ ನ ಪಟ್ಟದರಸಿ ರಚಿತಾ ರೈ. ಮಿಲನಾ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮುಂದಿನ ಸಿನಿಮಾ ಬರ್ತಾ ಇರೋದು ನಮ್ಗೆಲ್ಲ ಗೊತ್ತೇ ಇದೆ. ಸಿನಿಮಾದಲ್ಲಿ ದರ್ಶನ್ ಅವರು ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ಕೊಳ್ತಾ ಇದ್ದು, ದರ್ಶನ್ ಅವರ ಬರ್ತ್ಡೇ ದಿನ ಡೆವಿಲ್ ಸಿನಿಮಾದ ಗ್ಲಿಮ್ಸ್ ಕೂಡ ರಿಲೀಸ್ ಆಗಲಿದೆ ಅನ್ನೋ ಸುದ್ದಿ ಇದೆ. ಈಗ ಓಡಾಡ್ತಾ ಇರುವಂತಹ ಸುದ್ದಿ ಏನಪ್ಪಾ ಅಂದ್ರೆ, ಈ ಸಿನಿಮಾದ ನಾಯಕಿಯಾಗಿ ರಚನಾ ರೈ ಎಂಬ ತುಳುನಾಡ ಚೆಲುವೆ ಸೆಲೆಕ್ಟ್ ಆಗಿದ್ದಾರೆ ಅಂತ. ರಚನಾ ರೈ ಇದಕ್ಕೂ ಮುಂಚೆ ಸರ್ಕಸ್ ಅನ್ನೋ ತುಳು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಇವರು ಒಬ್ಬ ಬರಹಗಾರ್ತಿ ಹಾಗೆ ಸ್ಪೋರ್ಟ್ಸ್ ಪರ್ಸನ್ ಕೂಡ ಹೌದು. ಈಗ ದಾಸ ದರ್ಶನ್ ಅವರಿಗೆ ನಾಯಕಿಯಾಗಿ ಮಿಂಚಲಿದ್ದಾರೆ ಅನ್ನೋ ಸುದ್ದಿ ಇದೆ. ಸೊ ಮೋಸ್ಟ್ಲಿ ದರ್ಶನ್ ಅವರ ಬರ್ತ್ಡೇ ದಿನ ಈ ಸುದ್ದಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ಬೋದು. ಈ ವಾರ ಯಾವ ಸಿನಿಮಾ ರಿಲೀಸ್ ಆಗ್ತದೆ ನೋಡ್ಕೊಂಬರೋಣ ಬನ್ನಿ. ಸಿಂಪಲ್ ಸುನಿ ನಿರ್ದೇಶನದ ಒಂದು ಸರಳ ಪ್ರೇಮ ಕಥೆ ಇದೇ ಫೆಬ್ರವರಿ 8ರಂದು ರಿಲೀಸ್ ಆಗ್ತಾ ಇದೆ. ವಿನಯ್ ರಾಜ್ಕುಮಾರ್, ಮಲ್ಲಿಕಾ ಸಿಂಗ್ ಹಾಗೂ ಸ್ವಾತಿಷ್ಠ ಆಕ್ಟ್ ಮಾಡ್ತಿರುವಂತಹ ಈ ಸಿನಿಮಾ ಒಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಆಗಿದ್ದು, ಈಗಾಗಲೇ ಸಾಂಗ್ಸ್ ತಕ್ಕ ಮಟ್ಟಿಗೆ ಸೆಟ್ ಮಾಡಿವೆ. ಇದರ ಪ್ರೀಮಿಯರ್ ಶೋಸ್ ಬುಕಿಂಗ್ ಬುಕ್ ಮೈ ಶೋನಲ್ಲಿ ಆಗ್ಲೇ ಓಪನ್ ಆಗಿದೆ. ಪೃಥ್ವಿ ಅಂಬರ್ ಆಕ್ಟ್ ಮಾಡಿರುವಂತಹ ಜೂನಿ ಸಿನಿಮಾ ಕೂಡ ಇದೇ ವಾರ ಫೆಬ್ರವರಿ 9ಕ್ಕೆ ರಿಲೀಸ್ ಆಗ್ತಾ ಇದೆ. ಇದೊಂದು ಸೈಕಲಾಜಿಕಲ್ ಲವ್ ಸ್ಟೋರಿ ಆಗಿದ್ದು, ಸಿನಿಮಾದ ಟ್ರೈಲರ್ ಒಂಥರ ಚೆನ್ನಾಗಿದೆ. ಇದರ ಜೊತೆಗೆ ಜಸ್ಟ್ ಪಾಸ್, ರಾಜವರ್ಧನ್ ಆಕ್ಟ್ ಮಾಡಿರುವಂತಹ ಪ್ರಣಯಂ ಹಾಗೂ ಮಾಯೆ ಅಂಡ್ ಕಂಪನಿ ಅನ್ನುವಂತಹ ಸಿನಿಮಾಗಳು ಥಿಯೇಟರ್ ನಲ್ಲಿ ರಿಲೀಸ್ ಆಗ್ತಾ ಇದೆ. ರಜನಿಕಾಂತ್ ಅವರು ಸಪೋರ್ಟಿಂಗ್ ರೋಲ್ ನಲ್ಲಿ ಕಾಣಿಸಿಕೊಂಡಿರುವಂತಹ ಲಾಲ್ ಸಲಾಂ ಸಿನಿಮಾಗಳು ಕೂಡ ಇದೇ ವಾರ ಫೆಬ್ರವರಿ 9ಕ್ಕೆ ರಿಲೀಸ್ ಆಗ್ತಾ ಇದೆ. OTT ರಿಲೀಸಸ್. ಫೆಬ್ರವರಿ 9ಕ್ಕೆ ದರ್ಶನ್ ಅವರ ಕಾಟೇರ ಹಾಗೂ ಸೂರ್ಯ ಅವರ ಬ್ಯಾಡ್ ಮ್ಯಾನರ್ಸ್ ಸಿನಿಮಾಗಳು OTTಯಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಕಾಟೇರ ZEE5 ನಲ್ಲಿ ಹಾಗೂ ಬ್ಯಾಡ್ ಮ್ಯಾನರ್ಸ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಿದೆ. ಇದರ ಜೊತೆಗೆ ಮಹೇಶ್ ಬಾಬು ಅವರ ಗುಂಟೂರು ಕಾರಂ ನೆಟ್ಫ್ಲಿಕ್ಸ್ ನಲ್ಲಿ ಹಾಗೂ ಧನುಷ್ ಮತ್ತು ಶಿವಣ್ಣ ಆಕ್ಟ್ ಮಾಡಿರುವಂತಹ ಕ್ಯಾಪ್ಟನ್ ಮಿಲ್ಲರ್ ಪ್ರೈಮ್ ವಿಡಿಯೋನಲ್ಲಿ ಸ್ಟ್ರೀಮ್ ಆಗಲಿದೆ. ಎರಡೂ ಸಿನಿಮಾಗಳು ಕೂಡ ಕನ್ನಡ ಅವತರಣಿಕೆಯಲ್ಲಿ ರಿಲೀಸ್ ಆಗುತ್ತೆ. ಸಾಂಗ್ ಅಪ್ಡೇಟ್ಸ್. ರಂಗನಾಯಕ ಫಸ್ಟ್ ಸಿಂಗಲ್. ಗುರುಪ್ರಸಾದ್ ಹಾಗೂ ಜಗ್ಗೇಶ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ 3ನೇ ಸಿನಿಮಾ ರಂಗನಾಯಕ.
ಮಠ ಎದ್ದೇಳು ಮಂಜುನಾಥ ಆದ್ಮೇಲೆ ಈ ಕಾಂಬೋ ನಮ್ಮನ್ನ ನಕ್ಕು ನಗಿಸೋಕೆ ಮತ್ತೆ ಬರ್ತಾ ಇದೆ. ಮಾರ್ಚ್ 8ರಂದು ರಿಲೀಸ್ ಆಗ್ತಾ ಇರುವಂತಹ ರಂಗನಾಯಕ ಸಿನಿಮಾದ ಫಸ್ಟ್ ಸಿಂಗಲ್ ಸಾಂಗ್ ರಿಲೀಸ್ ಆಗಿದೆ. ಹಾಡು ಕನ್ನಡಮಯವಾಗಿದೆ. ಹಾಡಿನಲ್ಲಿ ಹಳೆಯ ಜಗ್ಗೇಶ್ ಅವರ ಎನರ್ಜಿ ಇದೆ. ಗುರುಪ್ರಸಾದ್ ಅವರ ಲಿರಿಕ್ಸು ನಿಜಕ್ಕೂ ಚೆನ್ನಾಗಿದೆ. ಕನ್ನಡದ ಮೇರು ವ್ಯಕ್ತಿಗಳನ್ನ ಹಾಡಿನಲ್ಲಿ ಬಳಸಿರೋದು ಕೂಡ ಚೆನ್ನಾಗಿದೆ. ಗುರುಪ್ರಸಾದ್ ಅದು ಇದು ಎಲ್ಲವನ್ನ ಬಿಟ್ಟು ಅವರು ನೀಟಾಗಿ ಸಿನಿಮಾಗಳನ್ನ ಮಾಡ್ಲಿ ಅನ್ನೋದು ಅವರ ಬರವಣಿಗೆಗಿರುವಂತಹ ಅಭಿಮಾನಿಗಳಾದಂತಹ ನಮ್ಮಂತವರ ಆಸೆ. UI ಫಸ್ಟ್ ಸಿಂಗಲ್ ಒಪ್ಪಿ ನಿರ್ದೇಶನದ ಕಂಬ್ಯಾಕ್ ಸಿನಿಮಾ ಆಗಿರುವಂತಹ UI ಟೀಸರ್ ನೋಡಿ, UI ವರ್ಲ್ಡ್ ನೋಡಿ ನಿಬ್ಬೆರಗಾಗಿದ್ದಂತೂ ಆಯ್ತು. ಈಗ UI ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗ್ತಾ ಇದೆ. ಅಜ್ನೀಶ್ ಅವರ ಮ್ಯೂಸಿಕ್ ನಲ್ಲಿ ಉಪ್ಪಿ ಅವರ ಸ್ಟೈಲ್ ಅಲ್ಲಿ ಸಾಂಗ್ ಹೇಗ್ ಮೂಡಿ ಬಂದಿರಬಹುದು ಅನ್ನೋಂತಹ ಕ್ಯೂರಿಯಾಸಿಟಿಲಿ ನಾವಂತೂ ವೇಟಿಂಗ್. ಫಸ್ಟ್ ಸಿಂಗಲ್ ಕಮ್ಮಿಂಗ್ ಸೂನ್ ಅಂತ ಹಾಕಿ ಸಾಂಗ್ ರಿಲೀಸ್ ಡೇಟ್ ಅನ್ನ ಇನ್ನೂ ರಿವೀಲ್ ಮಾಡಲಿಲ್ಲ. ಒಟ್ನಲ್ಲಿ ಇಷ್ಟಲ್ಲೇ UI ಫಸ್ಟ್ ಸಿಂಗಲ್ ರಿಲೀಸ್ ಆಗುತ್ತೆ. ಟ್ರೈಲರ್ ಮತ್ತು ಟೀಸರ್ ಗಳ ಅಪ್ಡೇಟ್ಸ್. ಅಬ್ಬಬ್ಬಾ, ಲಿಖಿತ್ ಶೆಟ್ಟಿ ಹಾಗೂ ಅಮೃತ ಅಯ್ಯಂಗಾರ್ ಆಕ್ಟ್ ಮಾಡಿರುವಂತಹ ಅಬ್ಬಬ್ಬಾ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಇದನ್ನ ಆ ದಿನಗಳು KM ಚೈತನ್ಯ ಅವರು ಡೈರೆಕ್ಟ್ ಮಾಡಿದ್ದಾರೆ. ಟ್ರೈಲರ್ ನೋಡಿದಾಗ ಸಿನಿಮಾದ ಮೇನ್ ಎಲಿಮೆಂಟ್ ಕಾಮಿಡಿ ಅನ್ನಿಸ್ತಾ ಇದೆ. ಅಂಡ್ ಸಿನಿಮಾ ಇದೇ ಫೆಬ್ರವರಿ 16ಕ್ಕೆ ರಿಲೀಸ್ ಆಗ್ತಾ ಇದೆ. KTM ದೀಕ್ಷಿತ್ ಶೆಟ್ಟಿ, ಕಾಜಲ್ ಕುಂದರ್ ಹಾಗೂ ಸಂಜನಾ ದಾಸ್ ಆಕ್ಟ್ ಮಾಡಿರುವಂತಹ KTM ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ದೀಕ್ಷಿತ್ ಡಿಫರೆಂಟ್ ಶೇಡ್ಸ್ ನಲ್ಲಿ ಕಾಣಿಸ್ಕೊಂಡಿರುವಂತಹ KTM ಒಂದು ಇಂಟೆನ್ಸ್ ಲವ್ ಸ್ಟೋರಿ ಅಂತ ಟ್ರೈಲರ್ ನೋಡಿದಾಗ ಅನ್ಸುತ್ತೆ. ಈ ಸಿನಿಮಾ ಕೂಡ ಫೆಬ್ರವರಿ 16ಕ್ಕೆ ರಿಲೀಸ್ ಆಗ್ತಾ ಇದೆ. ಮಾರಿಗೋಲ್ಡ್ ದಿಗಂತ್ ಹಾಗೂ ಸಂಗೀತಾ ಶೃಂಗೇರಿ ಆಕ್ಟ್ ಮಾಡಿರುವಂತಹ ಮಾರಿಗೋಲ್ಡ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದ್ದು, ಟೀಸರ್ ಇಂಟ್ರೆಸ್ಟಿಂಗ್ ಆಗಿದೆ. ದಿಗಂತ್ ವಿಭಿನ್ನವಾದ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾವನ್ನ ರಾಘವೇಂದ್ರ ಅವರು ಡೈರೆಕ್ಟ್ ಮಾಡಿದ್ದಾರೆ. ಸಿನಿಮಾ ಸದ್ಯದಲ್ಲಿ ರಿಲೀಸ್ ಆಗ್ಬೋದು. ಎಕ್ಸ್ಟ್ರಾಸ್ ತಳಪತಿ ವಿಜಯ್ ಪಾಲಿಟಿಕ್ಸ್ ಎಂಟ್ರಿ. ತಮಿಳಿನ ಸ್ಟಾರ್ ನಟ ವಿಜಯ್ ಅವರು ಈಗ ವೆಂಕಟ್ ಪ್ರಭು ನಿರ್ದೇಶನದ ಗೋಡ್ ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ದಾರೆ. ಇದಾದ್ಮೇಲೆ ಅವರ 69ನೇ ಸಿನಿಮಾ ಬರಲಿದೆ. ಇದನ್ನ ತೆಲುಗಿನ DVV ಪ್ರೊಡಕ್ಷನ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದು, ಈ ಸಿನಿಮಾವನ್ನ ಅಟ್ಲಿ, ವೆಟ್ರಿಮಾರನ್ ಅಥವಾ ಕಾರ್ತಿಕ್ ಸುಬ್ರಾಜ್ ಡೈರೆಕ್ಟ್ ಮಾಡಲಿದ್ದಾರೆ ಅನ್ನೋ ಸುದ್ದಿ ಇದೆ. ಇದು ವಿಜಯ್ ಅವರ 69ನೇ ಸಿನಿಮಾ ಆಗಲಿದ್ದು, ಈ ಸಿನಿಮಾ ನಂತರ ವಿಜಯ್ ಸಿನಿಮಾ ಮಾಡೋದನ್ನ ನಿಲ್ಲಿಸಿ ಫುಲ್ ಟೈಮ್ ಪಾಲಿಟಿಕ್ಸ್ಗೆ ಇಳಿಯಲಿದ್ದಾರೆ. ಸದ್ಯಕ್ಕೆ ತಮ್ಮದೇ ಪಕ್ಷ ಕಟ್ಟಿರುವಂತಹ ವಿಜಯ್ 2026ರಲ್ಲಿ ನಡೆಯುವಂತಹ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡಲಿದ್ದಾರೆ ಅನ್ನೋ ಸುದ್ದಿ ಇದೆ. ಇವಿಷ್ಟು ಈ ವಾರದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಳು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಕಂಟೆಂಟ್ ಬರ್ತಿರೋದು ವಿನೋದ್ ಎನ್ ಕುಮಾರ್ ಮತ್ತು ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.